ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಸತೀಶ್, ನಿಮ್ಮ ಹೃದ್ರೋಗ ತಜ್ಞ. ಕಳೆದ ವಿಡಿಯೋದಲ್ಲಿ ನಾನು ಈ ಗೊರಕೆ ಕಾಯಿಲೆ ಅಥವಾ ಸ್ಲೀಪ್ ಎಪ್ನಿಯಾ ಬಗ್ಗೆ ನಿಮಗೆ ತಿಳಿಸ್ಕೊಟ್ಟಿದ್ದೆ. ನಿಮ್ಮ ಶೇರ್ ಮತ್ತು ಸಪೋರ್ಟ್ನಿಂದ ಈ ಪ್ರಮುಖ ಆರೋಗ್ಯ ಸಂದೇಶ ಬಹಳಷ್ಟು ಜನರಿಗೆ ತಲುಪ್ತಾ ಇದೆ. ಈ ವಿಡಿಯೋ ನೋಡಿದ ಮೇಲೆ ಎಷ್ಟೋ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಗೊರಕೆ ಹೊಡೆಯೋದು ನಾರ್ಮಲ್ ಅಲ್ವಾ, ಜನರಿಗೆ ಯಾಕೆ ಹೆದರಿಸ್ತಾ ಇದ್ದೀರಾ, ಜನರನ್ನು ಯಾಕೆ ದಾರಿ ತಪ್ಪಿಸ್ತಾ ಇದ್ದೀರಾ ಅಂತ. ಇದ್ರ ಬಗ್ಗೆ ಕ್ಲಾರಿಟಿ ಕೊಡೋಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಗೊರಕೆ ಹೊಡೆಯೋರು ಎಲ್ಲರಿಗೂ ಡೇಂಜರ್ ಅಂತ ನಾನು ಹೇಳ್ತಾ ಇಲ್ಲ. ಕಳೆದ ವಿಡಿಯೋದಲ್ಲಿ ತಿಳಿಸಿದ ಹಾಗೆ ಯಾವಾಗೋ ಒಂದೊಂದ್ಸರಿ ಗೊರಕೆ ಬಂದ್ರೆ ಅಥವಾ ಸಣ್ಣದಾಗಿ ಗೊರಕೆ ಬಂದ್ರೆ ಅದು ನಾರ್ಮಲ್ ಇರ್ಬೋದು. ಆದ್ರೆ ನಿಮ್ಮ ಗೊರಕೆ ತುಂಬಾ ಜೋರಾಗಿದ್ದು ಪ್ರತಿದಿನ ಬರ್ತಾ ಇದ್ರೆ, ಅಥವಾ ಮಲಗಿದ್ದಾಗ ಉಸಿರಾಟ ಮಧ್ಯದಲ್ಲಿ ನಿಂತು ಹೋಗ್ತಾ ಇದ್ರೆ, ಅಥವಾ ರಾತ್ರಿ ಉಸಿರುಗಟ್ಟಿ ಗಾಬರಿಯಿಂದ ನೀವು ಎಚ್ಚರ ಆಗ್ತಾ ಇದ್ರೆ, ಚೋಕ್ ಆಗ್ತಾ ಇದ್ರೆ, ಅಥವಾ ಬೆಳಗ್ಗೆ ಎದ್ದಾಗ ನಿಮ್ಗೆ ವಿಪರೀತವಾದ ತಲೆನೋವು, ಹಗಲಲ್ಲಿ ಅತಿಯಾದ ನಿದ್ದೆ ಬರ್ತಾ ಇದ್ರೆ ಇದು ಅಬ್ನಾರ್ಮಲ್. ಇದನ್ನ ನಾವು ಸ್ಲೀಪ್ ಏಪ್ನಿಯಾ ಅನ್ನೋ ಒಂದು ಮೆಡಿಕಲ್ ಕಂಡೀಷನ್ ಅಂತ ಕರಿತೀವಿ. ಸೊ ಇದನ್ನ ಕನ್ಫರ್ಮ್ ಮಾಡ್ಕೊಳ್ಳೋಕೆ ನಾವು ಸ್ಲೀಪ್ ಸ್ಟಡಿ ಅನ್ನೋ ಒಂದು ಪರೀಕ್ಷೆ ಮಾಡ್ತೀವಿ. ಸೊ ನೀವು ಕಾರ್ಡಿಯಾಲಜಿಸ್ಟ್ ಅಥವಾ ಪಲ್ಮನಾಲಜಿಸ್ಟ್ ನ ಭೇಟಿ ಮಾಡಿದ್ರೆ ಆ ಟೆಸ್ಟ್ ನ ಅವರು ಮಾಡಿಸ್ತಾರೆ. ಸೊ ಇದರಲ್ಲಿ ನೀವು ರಾತ್ರಿ ಮಲಗಿದಾಗ ನಿಮ್ಮ ಆಕ್ಸಿಜನ್ ಲೆವೆಲ್, ನಿಮ್ಮ ಬ್ರೀತಿಂಗ್ ಪ್ಯಾಟರ್ನ್ ನೋಡಿ ನಾವು ನಿಮ್ಗೆ ಮೈಲ್ಡ್, ಮಾಡರೇಟ್ ಅಥವಾ ಸಿವಿಯರ್ ಸ್ಲೀಪ್ ಎಪ್ನಿಯಾ ಇದೆಯಾ ಅಂತ ಡಯಾಗ್ನೋಸ್ ಮಾಡ್ತೀವಿ. ಸೊ ಇದನ್ನ ಸ್ಲೀಪ್ ಲ್ಯಾಬ್ ಆದ್ರೂ ಮಾಡ್ಬೋದು ಅಥವಾ ನಿಮ್ಮ ಮನೆಯಲ್ಲಾದ್ರೂ ಮಾಡ್ಬೋದು. ಮೈಲ್ಡ್ ಸ್ಲೀಪ್ ಎಪ್ನಿಯಾ ಇದ್ರೆ ತೂಕ ಇಳಿಸ್ಕೊಳ್ಳೋದು ಮತ್ತು ಜೀವನ ಶೈಲಿ ಬದಲಾವಣೆಗಳು ಮಾಡ್ಕೊಳ್ಳೋದ್ರಿಂದ ಗುಣಪಡಿಸಬಹುದು. ಅದೇ ಸಮಸ್ಯೆ ಮಾಡರೇಟ್ ಅಥವಾ ಸಿವಿಯರ್ ಸ್ಲೀಪ್ ಎಪ್ನಿಯಾ ಇದ್ರೆ ಸಿಪ್ಯಾಪ್ ಅನ್ನೋ ಮಿಷಿನ್ ನ ನೀವು ರಾತ್ರಿ ಹೊತ್ತು ಮಲಗುವಾಗ ಬಳಸಬೇಕಾಗುತ್ತೆ. ಸೊ ಪಾಯಿಂಟ್ ಇಷ್ಟೇ, ಬರೀ ಗೊರಕೆ ಯಾವಾಗ್ಲೂ ಡೇಂಜರ್ ಅಲ್ಲ, ಆದ್ರೆ ನಾನು ಹೇಳಿರೋಂಥ ಲಕ್ಷಣಗಳು ಇದ್ರೆ ಆ ಗೊರಕೆಯನ್ನ ನಿರ್ಲಕ್ಷ್ಯ ಮಾಡಬೇಡಿ. ಸೊ ಈ ಮಾಹಿತಿನ ಎಲ್ರಿಗೂ ಶೇರ್ ಮಾಡಿ ಮತ್ತು ಇದರಿಂದ ಹೆಚ್ಚು ಜನ ಈ ಸಮಸ್ಯೆಯಿಂದ ಮೊದಲೇ ಗುರುತಿಸಲು ಸಾಧ್ಯವಾಗುತ್ತೆ. ಸೊ ಜಾಗೃತಿ ಹರಡಲು ಸಹಾಯ ಮಾಡ್ತಿರೋ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸೊ ಭಯ ಬೇಡ, ಜಾಗೃತಿ ಇರಲಿ. ಧನ್ಯವಾದಗಳು.